ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಾಮಿಕ್ ಬುಕ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಅದು ಎಕ್ಸ್ಮ್ಯಾನ್ 97 ಇದರ ಮೊದಲನೇ ಸೀಸನ್ ಅಂತ ಹೇಳ್ಬೇಕಾ ಅಥವಾ 6ನೇ ಸೀಸನ್ ಅಂತ ಹೇಳ್ಬೇಕಾ ಗೊತ್ತಾಗ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಮುಂಚೆ ನಡೀತಿದ್ದಂಥ ಒಂದು ಟಿ ವಿ ಶೋನ ಒಂದು ಸೀಕ್ವೆಲ್ ಪಾರ್ಟನ್ನು ಈಗ ಡಿಸ್ನಿಯಲ್ಲಿ ರಿಲೀಸ್ ಮಾಡಿದ್ದಾರೆ. ಅಂದರೆ ಇದು 90ಸಲ್ಲಿ ಬರ್ತಿತ್ತು, ಆವಾಗ ಸ್ಟಾಪ್ ಆಗಿದ್ದಂಥ ಒಂದು ಸೀರೀಸನ್ನು ಈಗ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅಂತಂತೇಳಿ. ನನಗೆ ಮುಂಚೆ ನಡೀತಿದ್ದಂಥ ಈ ಕತೆ ಬಗ್ಗೆ ನನಗೇನೂ ಗೊತ್ತಿರಲಿಲ್ಲ. ಬಟ್ ಈಗ ಇದನ್ನು ನೋಡೋದಕ್ಕೆ ಶುರು ಮಾಡ್ತಾ ಹೋದಾಗ ನನಗೂ ಅನಿಸಿದ್ದೇನಪ್ಪ ಅಂತಂತೇಳಿದ್ರೆ, ಓಕೆ, ಒಂದೊಂದು ಎಪಿಸೋಡ್ನಲ್ಲೂ ಕೂಡ ಒಂದೊಂದು ಕತೆ ಇರುತ್ತೆ. ಆದರೆ ಓವರಾಲ್ ಆಗಿ ಆ ಒಂದು ಎಕ್ಸ್ಮ್ಯಾನ್ ಜರ್ನಿ ಅಂತನ್ನೋದು ಮುಂದೆ ಸಾಕ್ತಾನೆ ಇರುತ್ತೆ ಸೀಸನ್ ಟು ಸೀಸನ್. ಬಟ್ ಒಂದೊಂದು ಎಪಿಸೋಡ್ನಲ್ಲೂ ಕೂಡ ಒಂದು ಹೊಸ ಚಾಲೆಂಜ್ ಬರುತ್ತೆ ಅಂತಂತೇಳಿ. ಇನ್ನು ನನಗೆ ಬೇಸಿಕ್ ಇನ್ಫಾರ್ಮೇಷನ್ ಏನು ಗೊತ್ತಿತ್ತಪ್ಪ ಅಂತಂತೇಳಿದ್ರೆ, ಈ ಒಂದು ಆ್ಯನಿಮೇಷನ್ ಸೀರೀಸ್ ಬಗ್ಗೆ ಲಾಸ್ಟ್ ಈ ಕಳೆದ 5ನೇ ಸೀಸನ್ ಏನಿತ್ತು ಅಂತಂದರೆ, ಇದು ಮುಂಚೆ ಟೆಲಿವಿಷನಲ್ಲಿ ಬರ್ತಿರುವಾಗ ಎಕ್ಸ್ಮ್ಯಾನ್ನ ಲೀಡ್ರ್ ಆಗಿದ್ದಂತಹ ಅಥವಾ ಅವರ ಪ್ರೊಫೆಸರ್ ಎಕ್ಸ್ ಇರ್ತಾರೆ, ಚಾರ್ಲ್ಸ್ ಎಕ್ಸೇವಿಯರ್, ಅವರು ಇರೋದಿಲ್ಲ. ಯಾರು ಹೆನ್ರಿ ಗೈರಿಕೇನ್ ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕಂತೇಳಿ ಬಂದಿರ್ತಾನೆ ಚಾರ್ಲ್ಸ್ ಎಕ್ಸೇವಿಯರ್ ಮೇಲೆ. ಹಂಗಾಗಿ ಶಿಯಾ ಅವಳನ್ನು ಎಸ್ಕೇಪ್ ಮಾಡಿಕೊಂಡು ಅವಳ ಹೋಮ್ ಪ್ಲ್ಯಾನೆಟ್ಗೆ ಕರ್ಕೊಂಡೋಗಿರ್ತಾಳೆ. ಅದಾದಮೇಲೆ ಅವ್ರಿಗೆ ಮದುವೆ ಆಗಬೇಕು, ಇದು ಮಾಡಬೇಕು, ಅವನನ್ನೇ ಅಲ್ಲಿಂದ ರಾಜ ಮಾಡಬೇಕು ಅಂತಂತ ಏನೇನೋ ನಡೆಯುತ್ತೆ. ಅದನ್ನು ಕೂಡ ಈ ಸೀಸನ್ನಲ್ಲಿ ತೋರಿಸಿದ್ದಾರೆ. ಅದೇ ಥರನೇ ಇನ್ನೊಂದು ಕಡೆ ಭೂಮಿ ಮೇಲೆ ಇಲ್ಲಿ ಲೀಡ್ರ್ ಇಲ್ಲದೆ ಇರುವಂಥ ಎಕ್ಸ್ಮ್ಯಾನ್ ಟೀಮ್ ಏನು ಅದನ್ನು ಈಗ ಯಾರು ಸೈಕ್ಲೋಪ್ಸ್ ಮತ್ತು ಜೀನ್ ಗ್ರೇ ನೋಡ್ಕೊಳ್ಬೇಕು ಅಂತಂತಾಗಿರುತ್ತೆ. ಬಟ್ ಯಾವಾಗ ಅಲ್ಲಿಗೆ ಮ್ಯಾಗ್ನೆಟೋ ಎಂಟ್ರಿ ಕೊಡ್ತಾನೆ, ಇಲ್ಲ ಹಿಂಗೊಂದು ಡೀಲ್ ಆಗಿತ್ತು, ಈ ಚಾರ್ಲ್ಸ್ ಎಕ್ಸೇವಿಯರ್ ಇಲ್ಲದೇ ಇರೋ ಟೈಮ್ನಲ್ಲಿ ಮ್ಯಾಗ್ನೆಟೋ ಇದನ್ನು ನೋಡ್ಕೋಬೇಕು ಅಂತಂತೇಳಿ, ಅವಾಗ ಮ್ಯಾಗ್ನೆಟೋ ಕೈಗೆ ಹೋಗುತ್ತೆ ಅದು. ಅದಾದಮೇಲೆ ಹೊಸ ಚಾಲೆಂಜಸ್ಗಳು ಬರ್ತವೆ. ಅದನ್ನು ಯಾವ ಥರ ಫೇಸ್ ಮಾಡಿದರು, ಪ್ರೆಸೆಂಟಿಗೆ ಸ್ಟೋರಿ ಏನೇನೆಲ್ಲ ಆಗಿದೆ, ಇದನ್ನೆಲ್ಲ ನೀವು ತಿಳ್ಕೊಳ್ಬೇಕು ಅಂತಂತೇಳಿದ್ರೆ ಈ ಒಂದು ಎಕ್ಸ್ಮ್ಯಾನ್ 97 ನೋಡಲೇಬೇಕಾಗಿತ್ತು. ಇದು ಮಾತ್ರ ಸಖತ್ತಾಗಿತ್ತು. ಒಂದೊಂದು ಎಪಿಸೋಡ್ಗಳು ಕೂಡ ಒಂದೊಂದು ಮುತ್ತು ಅಂತಲೇ ಹೇಳ್ಬೋದು, ಹಂಗಿದ್ವು ಮಾತ್ರ. ಅಂದರೆ ನಾವು ಇದನ್ನು ನೋಡ್ತಾ ನನಗೆ ವಾಟ್ ಇಫ್ ಸೀಸನ್ ಫಸ್ಟ್ ನನಗೆ ನೆನಪಾಯಿತು. ಸೆಕೆಂಡ್ ಸೀಸನ್ನಲ್ಲಿ ನನಗೆ ಅಂಥ ಇಂಪ್ರೆಸಿವ್ ಮಾಡಿದಂಥ ಎಪಿಸೋಡ್ಗಳು ಸ್ವಲ್ಪ ಕಂಡ್ವು ನನಗೆ ವಾಟ್ ಇಫ್ನಲ್ಲಿ. ಬಟ್ ಎಕ್ಸ್ಮ್ಯಾನ್ 97 ಇದೆಯಲ್ಲ, ಒಂದೊಂದು ಎಪಿಸೋಡು ಕೂಡ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾಯಿತ್ತು ಮಾತ್ರ. ಇವ್ರಿಗೆ ಬರ್ತಾ ಇರೋವಂಥ ಚಾಲೆಂಜಸ್ಗಳನ್ನಾಗಿರ್ಬೋದು, ಅಥವಾ ಅವರ ಆ ಟೀಮ್ ಅದನ್ನು ಯಾವ ರೀತಿ ಫೇಸ್ ಮಾಡ್ತಿತ್ತು ಅನ್ನೋದಾಗಿರ್ಬೋದು, ಮತ್ತು ಈ ಎಲಿವೇಷನ್ ಅನ್ನೋದನ್ನು ಈ ಲೈವ್ ಆ್ಯಕ್ಷನ್ ಸಿನಿಮಾದಲ್ಲಿ ಮಾತ್ರನೇ ಕೊಡ್ಬೋದು ಅನ್ನೋ ಏನು ಒಂದು ಇದಿತ್ತು, ಒಂಥರ ನಂಬಿಕೆ ಆಡಿಯನ್ಸ್ಗಳಿಗೆ, ಅದನ್ನೆಲ್ಲ ಈ ಆ್ಯನಿಮೇಷನ್ ಸೀರೀಸ್ಗಳು ಇವನ್ನೆಲ್ಲ ಪೀಸ್ ಮಾಡಾಗ್ತದೆ. ಎಕ್ಸಾಂಪಲ್, ಫಸ್ಟ್ಗೆ ವಾಟ್ ಇಫ್ ಸೀರೀಸ್ನಲ್ಲಿ ತೋರಿಸಿದಂತಹ ಪೆಗಿ ಕಾರ್ಟರ್ ಆಗಿರ್ಬೋದು, ಅಥವಾ ಇನ್ವಿನ್ಸಿಬಲ್ನಲ್ಲಿ ತೋರಿಸೋವಂಥ ಇನ್ವಿನ್ಸಿಬಲ್ ಕ್ಯಾರೆಕ್ಟರ್ ಆಗಿರ್ಬೋದು. ಈವನ್ ಈಗ ಈ ಎಕ್ಸ್ಮ್ಯಾನ್ 97ನಲ್ಲಿ ನಾನು ನೋಡ್ತಿರೋ ಪ್ರಕಾರ ಇವ್ರು ಏನಿದನ್ನೆಲ್ಲ ಸೈಕ್ಲೋಪ್ಸ್ ಆಗಿರ್ಬೋದು, ಅಥವಾ ಸ್ಟೋಮ್ ಆಗಿರ್ಬೋದು, ಜೀನ್ ಗ್ರೇ ಆಗಿರ್ಬೋದು, ಅಥವಾ ಮ್ಯಾಗ್ನೆಟೋ ಪವರು ಯಾವ ರೇಂಜಿಗೆಲ್ಲ ತೋರಿಸಿದ್ದಾರೆ ಅಂತಂತೇಳಿದ್ರೆ, ಮುಂಚೆನೂ ಈ ಒಂದು ಆ್ಯನಿಮೇಷನ್ ಹಿಂಗೆ ಇತ್ತ ಅಂತಂತೇಳ್ಬಿಟ್ಟು ಅನ್ನಿಸ್ತು. ನಮ್ಗೆ ಹೋಗ್ತಾ ನಮಗೆ ಹೆಂಗೆ ಅನಿಸ್ತು ಅಂತಂತೇಳಿದ್ರೆ, ಏನು ಗುರು ಇದು ಲೈವ್ ಆ್ಯಕ್ಷನ್ ಎಕ್ಸ್ಮ್ಯಾನ್ ಫ್ರ್ಯಾಂಚೈಸ್ನಲ್ಲಿ ಇದ್ರ ಕಾಲ್ಭಾಗನೂ ತೋರಿಸಿಲ್ವಲ್ಲ ಅಂತಂತೇಳಿ ಅನಿಸ್ಬಿಡ್ತು. ಮ್ಯಾಗ್ನೆಟೋಗಿರುವಂಥ ಪವರ್ ಯಾವ ರೇಂಜಿಗೆ ಅಂತಂತೇಳಿದ್ರೆ, ಒಂದು ಲೆವೆಲಿಗೆ ಪೀಕಿಗೆ ತಗೊಂಡೋಗಿರ್ತಾರೆ. ಅಷ್ಟು ಸಖತ್ತಾಗಿ ಮಾಡಿದ್ದಾರೆ ಮಾತ್ರ. ಒಂದು ಸ್ಟೋರಿ ಆಪ್ಟಿಮೈಸೇಷನ್ ಆಗಿರ್ಬೋದು, ಅಥವಾ ಕ್ಯಾರೆಕ್ಟರ್ಗಳನ್ನು ಅಷ್ಟು ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳೋದಾಗಿರ್ಬೋದು, ಅವೆಲ್ಲವನ್ನು ಕೂಡ. ಇನ್ನು ಆ BGM ಆಗಿರ್ಬೋದು, ಹೊಡೆಯುವಂಥ ಡೈಲಾಗ್ಗಳಲ್ಲಾಗಿರ್ಬೋದು, ಎಲ್ಲೂ ಕೂಡ ಕಾಂಪ್ರಮೈಸ್ ಆಗಿಲ್ಲ. ಒಂದಕ್ಕೊಂದು ಸಖತ್ತಾಗೇ ಇದ್ದು. ಅದರಲ್ಲೂ ಕೊನೆಯ 3 ಎಪಿಸೋಡ್ಗಳು ಯಾವುದು ಬರುತ್ತೆ ಅಂದರೆ, ಏನದು ಟಾಲರೆನ್ಸ್ ಆಫ್ ಎಕ್ಸಿಸ್ಟೆನ್ಸ್ ಅಂತಂತೇಳಿ, ಆ 3 ಎಪಿಸೋಡ್ಗಳಲ್ಲಿ ಮಾತ್ರ ತಲೆಗೆ ಕೈ ಹಾಕ್ಬಿಟ್ಟಿದ್ರು. ಓಕೆ ಗುರು, ಇನ್ನೇನು ಮುಂದೆ ಕತೆ, ಭೂಮಿನೇ ಮುಗಿದೋಗ ಅಂತ ಹಂತಕ್ಕೆ ಬಂದಿದೆ, ಈ ಟೀಮ್ ಏನು ಮಾಡುತ್ತೆ, ಅವ್ರ ಉಳಿವನ್ನು ಅವ್ರು ಕಾಪಾಡ್ಕೋಬೇಕು, ಭೂಮಿನೂ ಕಾಪಾಡಬೇಕು ಅಂತಂತ ಬಂದಾಗ, ಕೊನೆಯದಾಗೆ ಅವ್ರು ತಗೊಳ್ತಾರಲ್ಲ ಡಿಸಿಷನ್ನು, ಓಕೆ ಅತ್ಲಾಗ ತ್ಯಾಗ ಮಾಡಬೇಡ ಅಂತಂತೇಳಿ, ಅದೊಂದು ಇದಕ್ಕೇ ಫಿದಾಗೋಗ್ಬಿಡ್ಬೇಕು ಮಾತ್ರ ಮಾರ್ವೆಲ್ ಅಭಿಮಾನಿಗಳು. ಆ ರೇಂಜಿಗೆ ನೆಕ್ಸ್ಟ್ ಲೆವೆಲಿಗೆ ಕಾನ್ಸೆಪ್ಟನ್ನು ತಗೊಂಡೋಗಿ ಒಂದು ರೇಂಜಿಗೆ ಎಂಡ್ ಮಾಡ್ತಾರೆ. ಬಟ್ ಕೊನೆಯಲ್ಲಿ ಇನ್ನೂ ಕೂಡ ಒಂದು ಟ್ವಿಸ್ಟನ್ನು ಇಟ್ಟಿದ್ದಾರೆ. ಅವರೇನು ಎರಡು ಟೀಮು ಮತ್ತಲ್ಲಿ ಸ್ಪ್ಲಿಟ್ ಆಗೋಗುತ್ತೆ. ಸೈಕ್ಲಾಪ್ಸ್ ಒಂದು ಕಡೆ, ಜೀನ್ ಒಂದು ಕಡೆ,
ಅವ್ರ ಫ್ಯೂಚರ್ಗೆ ಹೋಗ್ಬಿಟ್ಟಿರ್ತಾರೆ. ಇನ್ನು ಪಾಸ್ಟ್ಗೆ ಈ ಈ ರೋಗ್ ಆಗಿರ್ಬೋದು ಅಥವಾ ಪ್ರೊಫೆಸರ್ ಎಕ್ಸ್ ಆಗಿರ್ಬೋದು, ಇವರೆಲ್ಲರೂ ಪಾಸ್ಟಿಗೆ ಬಂದುಬಿಟ್ಟಿರ್ತಾರೆ. ಅಂದರೆ ಯಾವ ಎಷ್ಟು ಹಿಂದಕ್ಕೆ ಅಂತ ಹೇಳಿದ್ರೆ ನಾವು ಎನ್ಸಬಾನೂರನ್ನ ನೋಡಿದ್ವಲ್ಲ, ಸೈಕ್ಲೋಪ್ಸ್ ಅದು ಅಪೋಕಲಿಪ್ಸ್ ಸಿನಿಮಾದಲ್ಲಿ, ಅಲ್ಲಿರುವಂಥ ಎನ್ಸಬಾನೂರನ್ನ ಇವ್ರು ಮೀಟ್ ಆಗಿರ್ತಾರೆ. ಇನ್ನು ಫ್ಯೂಚರಲ್ಲಿ ಫುಲ್ ಫ್ಯೂಚರಿಗೆ ಹೋಗ್ಬಿಟ್ಟು ಯಾರು ನಮ್ಮ ಜೀನ್ ಗ್ರೇ ಮತ್ತು ಸೈಕ್ಲೋಪ್ಸು ಇಬ್ಬರೂ ಇವನನ್ನ ಯಾರೋ ನೇತನನ್ನು ಮೀಟ್ ಆಗಿರ್ತಾನೆ. ಅಲ್ಲಿ ಅವನು ಇನ್ನೂ ಚಿಕ್ಕ ಹುಡುಗನ ಥರ ಇರ್ತಾನೆ. ಅದೇನು ಅಂತಂತ ನನಗೂ ಅರ್ಥ ಆಗಲಿಲ್ಲ. ಬಟ್ ಇದ್ರ ಹಿಂದೆ ಎಲ್ಲ ಮೋಸ್ಟ್ಲಿ ಕೇಬಲ್ದೇ ಕೈವಾಡ ಇದೆ ಅಂತ ಅನ್ಸುತ್ತೆ. ಯಾಕೆಂದರೆ ಅವನ ಕೈನಿಂದನೇ ಮಾತ್ರ ಟೈಮ್ ಟ್ರಾವೆಲ್ ಎಲ್ಲ ಮಾಡೋದಕ್ಕೆ ಸಾಧ್ಯ. ಮೋಸ್ಟ್ಲಿ ಎಕ್ಸ್ಮೆನ್ ಟೀಮ್ ಅನ್ನೋದು ಸುಮ್ಮನೆ ಏನೋ ಒಂದು ಆ ದೊಡ್ಡ ಶಿಪ್ನಲ್ಲಿ ಬ್ಲಾಸ್ಟ್ ಆಗಿ ಎಲ್ಲರೂ ಸತ್ತೋಗ್ತಾರೆ ಅನ್ನೋದಕ್ಕಿಂತ ಅಲ್ಲೇನೋ ಆಟ ಆಡಿದ ಅಂತಂತೆ ಅನಿಸುತ್ತೆ ಆ ಕೇಬಲ್ಲು. ಹಂಗಾಗೇ ಕೊನೆ ಮೂಮೆಂಟ್ನಲ್ಲೂ ಕೂಡ ಅವನೇನೋ ಸ್ವಲ್ಪ ಕೂಲಾಗಿದ್ದಂಗೆ ಕಾಣಿಸ್ತು. ಅವ್ರು ಏನು ಮಾಡಿದ್ದಾರೆ ಏನು ಅಂತಂತಿಲ್ಲ, ಅರ್ಥ ಆಗ್ತಿಲ್ಲ. ಬಟ್ ಪ್ರೆಸೆಂಟ್ ಡೇನಲ್ಲಿ ಭೂಮಿ ಮೇಲೆ ಅಪೋಕಲಿಪ್ಸ್ ಬಂದಿದ್ದಾನೆ. ಅಂದರೆ ಏನು ನಾವು ಇದರಲ್ಲಿ ನೋಡಿದ್ವಲ್ಲ, ಅದು ಅಪೋಕಲಿಪ್ಸ್ ಸಿನಿಮಾದಲ್ಲಿ ಅವ್ನು ವಿಲನ್ ಬಂದುಬಿಟ್ಟು ಪ್ರೊಫೆಸರ್ ಎಕ್ಸ್ ಬಾಡಿನ ತಗೊಳ್ಬೇಕು ಅಂತಂದು ನೋಡ್ತಾನಲ್ಲ, ಆ ವಿಲನ್ ಆಲ್ರೆಡಿ ಬಂದಿದ್ದಾನೆ. ಮತ್ತು ಅವ್ರೇನು ವಾಯ್ಸ್ ಬಂತಲ್ಲ ಅಪೋಕಲಿಪ್ಸ್ದು, ಅದನ್ನು ಮತ್ತು ಪ್ರೊಫೆಸರ್ ಎಕ್ಸ್ದು ಇಬ್ಬರದು ಕೂಡ ವಾಯ್ಸ್ ಡಬ್ಬಿಂಗ್ ಮಾಡಿರೋದು ಒಬ್ಬರೇ ಆರ್ಟಿಸ್ಟು. ಅದರಿಂದ ನಮಗೆ ಗೊತ್ತಾಗುತ್ತೆ ಆಲ್ರೆಡಿ ಈ ಪ್ರೆಸೆಂಟ್ನಲ್ಲಿ ಚಾರ್ಲ್ಸ್ ಎಕ್ಸೇವಿಯರ್ ಬಾಡಿನ ಅಪೋಕಲಿಪ್ಸ್ ತೊಗೊಂಡಿದ್ದಾನೆ ಅಂತಂತೇಳಿ. ಇಷ್ಟೆಲ್ಲ ಟ್ವಿಸ್ಟ್ ನಡುವೆ ಎಂಡ್ ಮಾಡಿದ್ದಾರೆ ಇದನ್ನು. ನಾನಂತೂ ನೆಕ್ಸ್ಟ್ ಸೀಸನ್ಗೋಸ್ಕರ ಕಾಯ್ತಾಯಿದ್ದೀನಿ. ಇದರಲ್ಲಿ ಅಂದರೆ ಇದನ್ನೇನು ರೀನೇಮ್ ಮಾಡಿಬಿಟ್ಟು ಮಾಡಿದ್ದಾರೆ ಎಕ್ಸ್ಮೆನ್ 97 ಅಂತಂತೇಳಿ, ಅದರದ್ದು ಇದು ಮೊದಲನೇ ಸೀಸನು. ಇನ್ನೂ 2ನೇದು 3ನೇದು ಸೀಸನ್ ಬರ್ತಾವಂತೆ. ಅದು ಇನ್ಯಾವ್ಯಾವ ರೇಂಜಿಗಿರುತ್ತೆ ಏನು ಅಂತಂತೇಳ್ಬಿಟ್ಟು ಕಾಯ್ತಾಯಿದ್ದೀನಿ. ನೆಕ್ಸ್ಟ್ ಎನ್ಸಬಾನೂರ್, ಅಪೋಕಲಿಪ್ಸ್ ಎಲ್ಲರೂ ಬರ್ತಾಯಿದ್ದಾರೆ. ಇನ್ನೂ ನೆಕ್ಸ್ಟ್ ಲೆವೆಲಿಗಿರುತ್ತೆ. ನನಗೆ ಇದೆಲ್ಲನೂ ನೋಡಿ ಏನು ಅನ್ನಿಸ್ತಪ್ಪ ಅಂತಂತೇಳಿದ್ರೆ, ಒಬ್ಬ ಸೆಬಾಸ್ಟಿಯನ್ ಅನ್ನೋ ಒಬ್ಬ ನಾರ್ಮಲ್ ವಿಲನನ್ನು ಇಟ್ಕೊಂಡ್ಬಿಟ್ಟೆ ಈ ರೇಂಜ್ಗೆ ಬಿಲ್ಡ್ ಮಾಡಿದಾರಲ್ಲ ಇದನ್ನು. ಅಂಥದ್ರಲ್ಲಿ ಇನ್ನೂ ದೊಡ್ಡ ದೊಡ್ಡ ವಿಲನ್ಗಳು ಬರ್ತಾ ಹೋದರೆ ಏನು ಕತೆ ಅಂತಂತೇಳಿ. ಅಂದರೆ ಇವತ್ತಿನ ಟೈಮಲ್ಲಿ ಬೇರೆ ಬೇರೆ ಹೀರೋಸ್ಗಳು ಕ್ಯಾಮಿಯೋ ಥರದ್ದು ಅವರೆಲ್ಲ ಹೆಲ್ಪ್ ಮಾಡೋದು ಅದೆಲ್ಲ ಇದನ್ನು ಇವಾಗಿನ ಸಿನಿಮಾಗಳಲ್ಲಿ ತುಂಬಾ ತರ್ತಾ ಇದ್ದಾರೆ. ಅದು ಸೂಪರ್ ಹೀರೋ ಸಿನಿಮಾ ಆಗಿರ್ಬೋದು, ಬೇರೆ ಬೇರೆ ಸಿನಿಮಾಗಳಾಗಿರ್ಬೋದು, ನಾವು ಅದನ್ನೆಲ್ಲ ನೋಡ್ತಾ ಇದ್ದೀವಿ. ಬಟ್ ಇಲ್ಲಿ ಆ ಕ್ಯಾಮಿಯೋಸ್ಗಳು ಬಂದವು. ಐರನ್ ಮ್ಯಾನ್ನಿಂದ ಹಿಡಿದು ಕ್ಯಾಪ್ಟನ್ ಅಮೇರಿಕಾಯಿಂದ ಹಿಡಿದು ಎಲ್ಲರದು ಬಂತು. ಇವನ್ ಸ್ಪೈಡರ್ ಮ್ಯಾನ್ ಬರ್ತಾನೆ, ಫ್ಯಾಂಟಾಸ್ಟಿಕ್ ಫೋರ್ ರೀಡ್ ರಿಚರ್ಡ್ ಕಾಣಿಸ್ಕೊಳ್ತಾನೆ ಸೆಂಟ್ರಲ್ ಎಲ್ಲೋ ಒಂದು ಕಡೆ. ಈ ಥರ ತುಂಬಾ ಕ್ಯಾಮಿಯೋಸ್ಗಳಿದೆ. ಬಟ್ ಇಲ್ಲಿ ರಿಯಲ್ಲಾಗಿ ಹೋರಾಡೋದು ಎಕ್ಸ್ಮೆನ್ಸ್ಗಳೇ. ಅವ್ರು ಮಾಡ್ಕೊಂಡಿರೋಂಥ ಪ್ರಾಬ್ಲಮ್ ಅವ್ರು ಹೋರಾಡ್ತಾ ಇರ್ತಾರೆ. ಬಟ್ ಇವರೆಲ್ಲ ಸುಮ್ಮನೆ ಇರ್ತಾರೆ ಅಂತಂತಲ್ಲ, ಅವ್ರವ್ರ ಲೆವೆಲ್ಗೆ ಏನೇನು ಅವ್ರು ವರ್ಕ್ ಮಾಡಬೇಕೋ ಆಯಾ ಜಾಗದಲ್ಲಿ ಆ ಹೀರೋಗಳು ವರ್ಕ್ ಮಾಡ್ತಾ ಇರ್ತಾರೆ. ಬಟ್ ಮೇನ್ ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಇರೋದು ಇಲ್ಲಿ ನಮ್ಮ ಎಕ್ಸ್ಮೆನ್ ಟೀಮ್. ಅದು ಮಾತ್ರ ನೆಕ್ಸ್ಟ್ ಲೆವೆಲಿಗೆ ತೋರಿಸಿದ್ದಾರೆ. ಇನ್ನು ನೆಕ್ಸ್ಟ್ ಬರುವಂಥ ಸೀಸನ್ಗೋಸ್ಕರ ನಾನು ತುಂಬ ಎಕ್ಸೈಟಿಂಗಾಗಿ ಕಾಯ್ತಾ ಇದ್ದೀನಿ ಎಷ್ಟೊತ್ತಿಗೆ ಬರುತ್ತೆ ಅಂತಂತೇಳಿ. ಇದಿಷ್ಟು ಈ ಒಂದು ಎಕ್ಸ್ಮೆನ್ 97 ಸೀಸನ್ 1ನ ಬಗ್ಗೆ ನನ್ನ ರಿವ್ಯೂ. ಇನ್ನೇನಾದರೂ ನಿಮಗೇನಾದರೂ ಈ ಎಲ್ಲ ಎಪಿಸೋಡ್ಗಳನ್ನು ನೋಡಿ ನಿಮಗೇನು ಅನ್ನಿಸ್ತು ಅಂತಂತ ಕಮೆಂಟ್ನಲ್ಲಿ ತಿಳಿಸಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.